ಶೋಷಿತರ ಧ್ವನಿಯಾಗಿ ಹಿಂದುಳಿದ ವರ್ಗಗಳ ಏಳಿಗೆಗೆ ದುಡಿದು ಜನಹಿತ ಸಾಧಿಸಿದ ಕರ್ನಾಟಕ ರಾಜ್ಯ ಇತಿಹಾಸದಲ್ಲೇ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರಿಗೆ ಅಭಿನಂದನೆ ತಿಳಿಸಿದ ಅಭಿಮಾನಿ ಬಳಗದವರು. ಕೋಣನಕುಂಟೆ ಗ್ರಾಮದಲ್ಲಿ ಶ್ರೀ ಕನಕದಾಸ ಸೇವಾ ಟ್ರಸ್ಟ್ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಚಂದ್ರೂರವರು ಬಿರಿಯಾನಿ ವಿತರಣೆ ಮಾಡಿದರು. ಸರ್, ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು. ಏನು ಈ ದೇವರಾಜ ಅರಸು ಅವರ ದೀರ್ಘಾವಧಿ 2772 ದಿವಸ 32 ದಿವಸ ಅವರ ಅಧಿಕಾರ ನಡೆಸಿದ್ರು. ನಮ್ಮ ಸಿದ್ದರಾಮಯ್ಯವರು ಈಗ ನಮ್ಮ ನಾಯಕರು ಈಗ 2734ನೇ ದಿನಕ್ಕೆ ಕಾಲಿಡ್ತಿದ್ದಾರೆ. ಅವರ ಏನು ನಾಟಿ ಕೋಳಿ ಬಿರಿಯಾನಿ, ನಾಟಿ ಕೋಳಿ ಸಾರು ಅಂದರೆ ತುಂಬ ಇಷ್ಟಪಡ್ತಾರೆ. ಅದರಲ್ಲಿ ನಮ್ಮ ಬೀರಣ್ಣ ಅವ್ರನ್ನ ಪ್ರೇರೇಪಣೆ ತಗೊಂಡು ಅವ್ರ ಬಗ್ಗೆ ತುಂಬ ಒಲವು. ಸಿದ್ದರಾಮಯ್ಯ ಅಂದರೆ ತುಂಬ ಇಷ್ಟ. ಏನು ನಮ್ಮ ಕೋಣನಕುಂಟೆ ಭಾಗದಲ್ಲಿ ನಮ್ಮ ಕೋಣನಕುಂಟೆ ಗ್ರಾಮಸ್ಥರು ಎಲ್ಲರೂ ಸೇರಿ ಅವ್ರ ಹೆಸರಲ್ಲಿ ಈ ದಿನ ಒಂದು ಬಿರಿಯಾನಿ ವಿತರಣೆ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ. ಒಟ್ಟು ಎಷ್ಟು ಸಾವಿರ ಜನಕ್ಕೆ ಇವತ್ತು ಬಿರಿಯಾನಿ ವಿತರಣೆ ಮಾಡ್ತೀವಿ? 2,000-3,000 ಜನ ಅಂದ್ಕೊಂಡಿದ್ದೀವಿ. ಜಾಸ್ತಿ ಆದರೂ ಮಾಡ್ತೀವಿ. ಇನ್ನೂ 2,000-3,000 ಜನಕ್ಕಂಟ ಮಾಡಬೇಕು ಅಂತ ಮಾಡಿದ್ವಿ. ಎಲ್ಲರದ್ದು ಜಾಸ್ತಿನೇ ಎಲ್ಲ ರೆಡಿ ಇಟ್ಕೊಂಡಿದ್ದೀವಿ. ಮಾಡ್ತೀವಿ, ಜನ ಬಂದಾಗೆ ಮಾಡ್ತೀವಿ. ಎಲ್ಲ ವರ್ಗದವರು ಒಂದೇ ಕಾರಣದಿಂದ ನಾವು ಹೇಳೋದು, ನಾವು ಕುರುಬರು ಅಂತ ನಾವು ಕೋಣನಕುಂಟೆಯಲ್ಲಿ ಮಾಡ್ತಿಲ್ಲ. ಎಲ್ಲ ಜನಾಂಗದವರು, ಎಲ್ಲ ಪಕ್ಷದವರು ಒಂದಾಗಿ ಸೇರಿ ಇದು ನಮ್ಮ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಅವ್ರಿಗೆ ಸಿದ್ದರಾಮಯ್ಯವರು ಯಾವ ಜಾತಿಗೂ ಸೀಮಿತ ಆದವರಲ್ಲ, ಎಲ್ಲ ಜಾತಿಗೂ ಒಂದು ನ್ಯಾಯ ಕೊಡುವಂಥ ವ್ಯಕ್ತಿ. ಆದ್ದರಿಂದ ನಾವು ಅವ್ರ ಹೆಸರಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ.